ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದಿನ ರಾಜ್ಯಾದ್ಯಂತ ಕಪ್ಪು ದಿನಾಚರಣೆ ಸ್ಕೀಮ್ ನೌಕರರಿಂದ ಅಂಗನವಾಡಿ ಮತ್ತು ಬಿಸಿ ಊಟ ಇವೆರಡೂ ಸೇರಿ ಜಂಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಯಾಕಂದ್ರ ಈ ಒಂದು ಮಗು ಬೆಳೆದು ಒಂದು ಗಣ್ಯ ವ್ಯಕ್ತಿಯನ್ನಾಗಿ ಮಾಡ್ಬೇಕಾದ್ರೆ ಆಹಾರ, ಆರೋಗ್ಯ, ಶಿಕ್ಷಣ ಎಷ್ಟು ಅವಶ್ಯಕವೋ ಅದರ ಸಲುವಾಗಿ ಇಂತ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ಬಿಸಿ ಊಟ ಒಂದು ಯಾಕಂದ್ರ ಶಿಕ್ಷಣ ಪಡಿಬೇಕಾದ್ರೆ ಮಗು ಆರೋಗ್ಯ ಇರ್ಬೇಕಾದ್ರೆ ಅದಕ್ಕೆ ಮಹತ್ವದ ಆಹಾರ ಬೇಕು. ಆ ಆಹಾರವನ್ನು ರೆಡಿ ಮಾಡುವಂತ ನಮ್ಮ ಬಿಸಿ ಊಟ ತಾಯಂದಿರು ಇವತ್ತೆಲ್ಲರೂ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಇವ್ರ ಬಗ್ಗೆ ಈಗಿನ ಒಂದು ಆಹಾರ ಪದ್ಧತಿ ಏರಿಕೆ ಕ್ರಮದಲ್ಲಿ 4,600 4,700 ನಾವು ಗೌರವಧನವನ್ನು ತಗೋತಾ ಇದ್ದೀವಿ. ಈ 25 ವರ್ಷದಿಂದ ಕೇಂದ್ರದಿಂದ ಬಂದಂತದ್ದು 600, ಉಳಿದಿದ್ದೆಲ್ಲ ನಮ್ ರಾಜ್ಯ ಸರ್ಕಾರ ಕೊಡ್ತದ. ಈ ಕೇಂದ್ರಕ್ಕೆ ನಾವು ಏನ್ ಮನವಿ ಮಾಡ್ಕೊಳ್ಳೋದಂದ್ರೆ ಇಲ್ಲಿವರೆಗಿನ ₹1 ಅಂದ್ರೆ 10-15 ವರ್ಷದಿಂದ ನಮ್ಗೆ ₹1 ಗೌರವಧನ ಹೆಚ್ಚಳ ಮಾಡಿಲ್ಲ. ಈ ಕಾರಣಕ್ಕಾಗಿ ನಾವು ಕೇಂದ್ರದಿಂದ ನಮಗ್ ಬಜೆಟ್ ಬೇಕು, ಇದ್ದ ಬಜೆಟ್ ದಲ್ಲಿ ಕಡಿತ ಮಾಡಬಾರದು, ಹೆಚ್ಚಿಗೆ ಗೌರವಧನವನ್ನು ಕೇಂದ್ರದವ್ರು ಕೊಡ್ಬೇಕು. ಉಳಿದಿದ್ದೆಲ್ಲ ಈ ಗ್ಯಾರಂಟಿ ಯೋಜನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಒಪ್ಕೊಂಡದ ₹7,000 ಗೌರವಧನ ಕೊಡ್ಬೇಕು ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಒಪ್ಕೊಂಡದ. ಆ ಪ್ರಣಾಳಿಕೆಯಲ್ಲಿ ಒಪ್ಕೊಂಡಂತದ್ದು ಗೌರವಧನ ಇಲ್ಲಿವರೆಗೂ ನಮಗ್ ಕೊಟ್ಟಿಲ್ಲ. ಅದನ್ನು ಬೇಕು. ಆಮೇಲೆ ಈಗ ಮುಖ್ಯ ಗುರುಗಳು ಮತ್ತು ಅಡಿಗೆಯವರು SDMC ಜಂಟಿ ಖಾತೆ ಇತ್ತು, ಅದನ್ನ ತೆಗೆದು ಈಗ ಏನ್ ಮಾಡಿದಾರ, SDMC ಮತ್ತು ಜಂಟಿ ಮುಖ್ಯ ಗುರುಗಳು ಮಾಡಿದಾರಲ್ಲ, ಹೊಳ್ಳಿ ನಮಗೀಗ ಅದು ಮುಖ್ಯ ಅಡಿಗೆಯವರು ಮತ್ತು ಹೆಡ್ ಮಾಸ್ಟರ್ ಅಂತ ಜಂಟಿ ಖಾತೆ ಬದಲಾವಣೆ ಆಗ್ಬೇಕು. ಅದರಂತೆ ದಿನಾಲು ನಮಗೆ ಎಷ್ಟು ಆಹಾರದ ಪದ್ಧತಿ ಪ್ರಕಾರ ತಂದ್ರ ಈ 4,700 ಬದುಕಾಕ ಜೀವನ ಆಗುದಿಲ್ಲ. ಇದರಲ್ಲಿ ಸಾಕಷ್ಟು ಜನ ಅಂಗವಿಕಲರಿದ್ದಾರ, ಅಡಿಗೆ ಮಾಡೋರು, ಮದುವೆ ಆಗದಿದ್ದಾರ, ಗಂಡ ಸತ್ತವ್ರು ಇದ್ದಾರ. 25 ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದು ಈಗ ಅನಾಮಕವಾಗಿ ಒಮ್ಮಲ್ಗೆನೆ ಹಾಜರಾತಿ ಪ್ರಕಾರ ತೆಗೆದು ಹಾಕಕತ್ತಾರ. ಈ ತೆಗೆದು ಹಾಕ ಕ್ರಮವನ್ನ ನಿಲ್ಲಿಸಬೇಕು. 25 ವರ್ಷ ಕೆಲಸ ಮಾಡಿ ಬೇರೆ ಕಡೆ ಹೋದವ್ರನ್ನ ಈ ಬೇರೆ ಕೆಲಸಕ್ಕೆ ಯಾರು ತಗೋತಾರ? ಅದಕ್ಕೆ ಈಗ ಎಲ್ಲಾ ಬಿಸಿ ಊಟದವ್ರು ಏನದ ತಮ್ಮ ಗೌರವಧನವನ್ನು ತಗೊಂಡು ಇಲ್ಲಿವರೆಗೆ ₹300 ಇದ್ದಿದ್ದು 4,600 ತನಕನು ಬಂದಿದಾರ. ಈಗ ವಯಸ್ಸಾಗಿಂದ ಅವ್ರು ಯಾರ ಕೆಲ್ಸಕ್ಕೆ ಸೇರಿಸ್ಕೋತಾರ? ಇವ್ರನ್ನ ಯಾವುದೇ ಹಾಜರಾತಿಗೆ ಅನುಗುಣವಾಗಿ ಈ ಮುಖ್ಯ ಅಡಿಗೆಯವ್ರನ್ನ ಶಾಲೆ ಬಿಟ್ಟು ಹೊರಗೆ ಹಾಕ್ಬಾರ್ದು, ಬೇರೆ ಕೆಲಸಗಳನ್ನ ಕೊಡ್ಲಿ. ಎಲ್ಲಿ ಜಾಗ ಅದ ಅಲ್ಲಿ ಕೈ ತೋಟ ಮಾಡಿ ಗಂಟೆ ಬಾರಿಸೋದು. ಡಿ ದರ್ಜೆ ನೌಕರರು ಯಾರು ಇಲ್ಲ. ಅವ್ರ ಪರವಾಗಿ ಅವ್ರು ಡಿ ದರ್ಜೆ ನೌಕರರು ತಗೊಂಡು ನಮ್ಮ ಸಂಬಳವನ್ನು ಹೆಚ್ಚಿಗೆ ಮಾಡಿ ಇವರ ಒಂದು ಕೆಲಸವನ್ನು ಉಳಿಸಿಕೊಡ್ಲಿ ಅಂತ ಇವತ್ತು ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. DC ಆಫೀಸಿಗೆ ನಾವೇನದ DC ಅವರಿಂದ ಮುಖ್ಯಮಂತ್ರಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಸುಮಂಗ್ಲ ಆನಂದ್ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ. ಸರ್, ಇವತ್ತ ನಮ್ಮ CITU ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾವು ಇವತ್ತು ಜುಲೈ 10ರಂದು ಕಪ್ಪು ಸ್ಕೀಮ್ ನೌಕರರ ಕಪ್ಪು ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತಿ ಅವರಿಗೆ ಮುತ್ತಿಗೆ ಹಾಕ್ತಾ ಇದ್ದೇವೆ. ನಮಗ 2002ರಿಂದ ಬಿಸಿ ಊಟ ಮಾಡೋರಿಗೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ₹600 ಕೊಟ್ಟು ಕೆಲಸ ಮಾಡಿಸ್ಕೊತೀವಿ. ಇನ್ನೂವರೆಗೂ ₹1 ಹೆಚ್ಚು ಮಾಡಿಲ್ಲ. ಅದ್ರ ಸಲುವಾಗಿ ನಾವು ಇವತ್ತು ಜುಲೈ 10ರಂದು ಅಖಿಲ ಭಾರತ ಮಟ್ಟದ ಇವತ್ತು ಹೋರಾಟ ಅದ ರೀ. ಇವತ್ತು ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕೊಡ್ತೇವೆ. ನಾವು ಬಿಸಿ ಊಟ ನೌಕರ ಎಲ್ಲರೂ ನಮ್ಮ ಕೆಲಸ ಸ್ಥಗಿತಗೊಳಿಸಿ ಬಿಸಿ ಊಟ ಬಂದ್ ಮಾಡಿ ಇಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ. ಇವತ್ತು ಕಾಳಮ್ಮ ಬಡಿಗೇರ್ ಬಿಸಿ ಊಟ ಜಿಲ್ಲಾ ಅಧ್ಯಕ್ಷರು. ಮನವಿ ಕೊಡ್ತೇವ್ರಿ. ಜಿಲ್ಲಾ ಪಂಚಾಯತ್ ಮುತ್ತಿಗೆ ಅದ್ರಿ. ಕಾಳಮ್ಮ ಬಡಿಗೇರ್ ಜಿಲ್ಲಾ ಅಧ್ಯಕ್ಷರು ಬಿಸಿ ಊಟದ್ದು. Thank you.